ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್. ಕೆಟ್ಟ ಮನಸ್ಥಿತಿಯುಳ್ಳ ಉಸ್ತುವಾರಿ ಸಚಿವರ ಜೊತೆ ವೇದಿಕೆ ಹಂಚಿಕೊಳ್ಳೋಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ. ಮಾನಸಿಕ ತೊಳಲಾಟಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ದವಾ ಹೆಸರಿನ ಮಾನಸಿಕ ಆಸ್ಪತ್ರೆ ವರದಾನ. ಮುರುಗಮಲ್ಲದಲ್ಲಿ ದಿನೇಶ್ ಗುಂಡೂರಾವ್ ಅವರಿಂದ ಉದ್ಘಾಟನೆ. ಶಿಕ್ಷಣ ಪ್ರೇಮಿ ಸಮಾಜ ಸೇವಕ ಕೆವಿ ನವೀನ್ ಕಿರಣ್ಗೆ ಅಭಿಮಾನಿಗಳಿಂದ ಬಳ್ಳಾಪುರದ ಬಂಗಾರ ಬಿರುದು ನೀಡಿ ಗೌರವ. ಹುಟ್ಟುಹಬ್ಬದಂದು ಮನೆ ಮಾಡಿದ ಸಂಭ್ರಮ. ಸೋಲೂರು ಹೋಬಳಿ ವಿಚಾರದಲ್ಲಿ ಮಾಗಡಿ ನೆಲಮಂಗಲ ಶಾಸಕರು ಗೊಂದಲ ಮೂಡಿಸುತ್ತಿದ್ದಾರೆ. ಶಾಸಕರ ವಿರುದ್ಧ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಕಿಡಿ. ವಾರ್ತೆಗಳ ವಿವರ. ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ಉದ್ಘಾಟನೆ ಸೇರಿದಂತೆ ಹಲವು ಕಾಮಗಾರಿಗಳ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸೌಜನ್ಯಕ್ಕಾದರೂ 8 ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಸಂಸದರನ್ನ ಕರೆಯುವ ಸೌಜನ್ಯ ಬೇಡವೇ ಎಂದು ಕಿಡಿಕಾರಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಅಂತಹ ಕೆಟ್ಟ ಮನಸ್ಥಿತಿಯುಳ್ಳ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಜೊತೆ ಇನ್ನೆಂದಿಗೂ ವೇದಿಕೆ ಹಂಚಿಕೊಳ್ಳುವ ಕೆಲಸ ಮಾಡೋಲ್ಲ. ಇದು ನನ್ನ ಅಚಲ ನಿರ್ಧಾರ ಎಂದು ಘೋಷಿಸಿದರು. ಇದೇ ವೇಳೆ ನಾನು ಕೈಗೊಂಡ ಅಭಿವೃದ್ಧಿ ಕೆಲಸಗಳನ್ನೊಮ್ಮೆ ಆರೋಗ್ಯ ಸಚಿವರು ವೀಕ್ಷಿಸಲಿ, ಆಗ ನಮ್ಮ ಅಭಿವೃದ್ಧಿ ಏನೆಂದು ಗೊತ್ತಾಗುತ್ತೆ ಎಂದು ಲೇವಡಿ ಮಾಡಿದರು. ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚಿಕೊಳ್ಳಬಾರದು ಅಂತ ನಾನು ತೀರ್ಮಾನ ಮಾಡಿದ್ದೆ. ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರು, ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ, ಬಿಜೆಪಿ ಮುಖಂಡ ಕೆವಿ ನವೀನ್ ಕಿರಣ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಆತ್ಮೀಯರು, ಸಮಾಜ ಸೇವಕರು, ಅವರ ತಾತ ಕಾಲದಿಂದಲೂ ಅವರ ಕುಟುಂಬದೊಂದಿಗೆ ನಿಕಟ ಸಂಪರ್ಕವಿದ್ದು, ಸಿವಿ ವೆಂಕಟರಾಯಪ್ಪನವರು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಅಕ್ಷರದಾತರಾಗಿರುವ ಇವರ ಕುಟುಂಬದ ಕುಡಿ ನವೀನ್ ಕಿರಣ್ ರಾಜಕೀಯವಾಗಿ ಬೆಳೆದು ಇನ್ನಷ್ಟು ಸೇವೆ ಸಲ್ಲಿಸುವಂತಾಗಲಿ ಎಂದು ಶುಭ ಕೋರಿದರು. ಅವರಿಗೆ ಶುಭಾಶಯವನ್ನು ಕೋರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ಒಳ್ಳೆಯ ಆರೋಗ್ಯ, ಜನರ ಮಧ್ಯೆ ಜನರಿಗೆ ಇನ್ನೂ ಕೂಡ ಅವರು ಸೇವೆ ಮಾಡುವಂತಹ ಸ್ಥಾನಮಾನಗಳು, ಗೌರವಗಳು ಆ ಭಗವಂತ ನೀಡಲಿ. ಇದೇ ವೇಳೆ ನಿನ್ನೆಯಷ್ಟೇ ಜಿಲ್ಲೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಉಸ್ತುವಾರಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಆಸ್ಪತ್ರೆಗಳ ಉದ್ಘಾಟನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಪ್ರಸ್ತಾಪಿಸಿ, ಸಂಸದರಾದ ನನ್ನನ್ನು ಸೌಜನ್ಯಕ್ಕೂ ಕರೆದಿಲ್ಲ. ಇದೊಂದು ಬೇಸರ ಸಂಗತಿ. ನನಗೆ ಕರೆಯದಿದ್ದರೂ ಚಿಂತೆ ಇಲ್ಲ. ಆದರೆ ನಾನು ಸಚಿವನಾಗಿದ್ದ ವೇಳೆ ನಂದಿ ಸೇರಿದಂತೆ ಹಲವೆಡೆ ಆಸ್ಪತ್ರೆಗಳ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಇಂದು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಸಚಿವರು ನೆರವೇರಿಸಿದ್ದಾರೆ. ಅವರು ನಾನು ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆಂದು ಕಣ್ಣು ಬಿಟ್ಟು ನೋಡಲಿ. ನನ್ನ ಅಭಿವೃದ್ಧಿ ಕೆಲಸ ಹೇಗಿತ್ತು ಎಂದು ಗೊತ್ತಾಗುತ್ತದೆ. ಅವರು ಕಾರ್ಯಕ್ರಮಗಳಿಗೆ ಕರೆಯಲಿ ಬಿಡಲಿ. ಜನರಿಗೆ ಒಳ್ಳೆಯದಾದರೆ ಸಾಕು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ ಎಂದು ಉತ್ತರಿಸಿದ್ದು, ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಕೆಟ್ಟ ಮನಸ್ಥಿತಿ ಇರುವವರು. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಭಾಗಿಯಾಗುವ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ವೇದಿಕೆ ಹಂಚಿಕೊಳ್ಳುವುದಿಲ್ಲ ಎಂದು ತೀರ್ಮಾನ ಮಾಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿಂತಾಮಣಿಯಲ್ಲಿ ಕೂಡ ಮುರುಗಮಲ್ಲ ಬಿಜೆಪಿ ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಂತ ಮುರುಗಮಲ್ಲದಲ್ಲಿ ಯಾರು ಇವತ್ತು ಆಸ್ಪತ್ರೆ ಮಾಡಿದ್ದಾರೆ, ಅದು ಕೂಡ ಬ್ರೈನ್ ಹೆಲ್ತ್ ಅಂತ ಒಂದು ಮಾನಸಿಕ ಆರೋಗ್ಯ ಕೇಂದ್ರವನ್ನು ಬಹುಶಃ ರಾಜ್ಯದಲ್ಲೇ ವಿಶೇಷವಾಗಿ ನಾನು ಮಾಡಿಸಿದ್ದೆ. ಅದನ್ನು ಕೂಡ ಪಾಪ ಹೋಗಿ ಉದ್ಘಾಟನೆ ಮಾಡಿದ್ದಾರೆ. ನಮಗೇನು ಈ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸಿಗಬೇಕು. ನನ್ನ ಹೆಸರು ಅವರು ಹಾಕಲಿ ಆಗದಿರೇ ಇರಲಿ, ನನ್ನ ಆಮಂತ್ರಣ ಮಾಡಲಿ ಮಾಡದಿರೇ ಇರಲಿ, 8.5 ಲಕ್ಷ ಜನ ನನಗೆ ಮತದಾನ ಮಾಡಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಜನಪರವಾಗಿ ಕೆಲಸವನ್ನು ನಾನು ಮುಂದುವರಿಸಿ, ಏನು ಅವ್ರ ಜೊತೆಯಲ್ಲಿ ಹೋದರೆ ಮಾತ್ರ ಆಸ್ಪತ್ರೆ ಉದ್ಘಾಟನೆ ಆಗಲ್ಲ. ಆಸ್ಪತ್ರೆ ಯಾವಾಗ ಉದ್ಘಾಟನೆ ಆಗೋದು? ಅದಕ್ಕೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಅವರು ತರಿಸಿ ಜನರಿಗೆ ಸೇವೆಗೆ ಮುಕ್ತ ಮಾಡಿದಾಗ ಮಾತ್ರ ಅದು ಉದ್ಘಾಟನೆ. ನಾನು ಹೋಗ್ತೀನಿ, ನಮ್ಮೆಲ್ಲ ಮುಖಂಡರುಗಳಿದ್ದಾರೆ, ನಮ್ಮ ಸ್ಥಳೀಯ ಮುಖಂಡರುಗಳಿದ್ದಾರೆ, ಅಲ್ಲಿನ ಜನಸಾಮಾನ್ಯರಿದ್ದಾರೆ, ಸ್ಥಳೀಯ ಅಧಿಕಾರಿಗಳ ಜೊತೆ ನಾನು ಒಮ್ಮೆ ಹೋಗಿ ಹೇಗೆ ಬಂದಿದೆ, ಯಾಕೆಂದರೆ ನಮಗೂ ಒಂದು ಆಸೆ ಇದೆಯಲ್ಲ, ನಾವು ಮಾಡಿದ್ದೀವಿ, ಯಾವ ರೀತಿ ಅದು ಕಾಮಗಾರಿ ಪೂರ್ಣ ಆಗಿದೆ, ಯಾವ ರೀತಿ ಗುಣಮಟ್ಟದಿಂದ ಇದೆ, ಇದನ್ನೆಲ್ಲ ಕೂಡ ನೋಡ್ಕೊಂಡು ಬರ್ತೇವೆ. ನಾನು ಹಾಗಾಗಿ ನಾನೊಂದು ತೀರ್ಮಾನ ಮಾಡ್ತಾಯಿದ್ದೆ. ಇಂಥ ಒಂದು ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೆ.
ಇದೇ ವೇಳೆ ಚಿಕ್ಕಬಳ್ಳಾಪುರ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಕೊಡುವ ವಿಚಾರದಲ್ಲಿ ಅಡ್ಡಿಪಡಿಸಿರುವುದಕ್ಕೂ ನನಗೂ ಸಂಬಂಧ ಇಲ್ಲ. ಆದ್ರೂ ಅವರು ನನ್ನ ಹೆಸರು ಪ್ರಸ್ತಾಪ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಎಂದರು. ನಾನು ಮಂತ್ರಿ ಇದ್ದಾಗೇನೆ ಕ್ಲಾಸ್ ರೂಮ್ ಮಾಡ್ತೀನಿ ಅಣ್ಣ ಅಂತ ಹೇಳಿದೆ. ಅವಾಗ ನೋಡಪ್ಪ, ನಾನು ವಾಪ್ಸಂದ್ರ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ, ಅವ್ರು ಮಾಡಿಕೊಡ್ತಾರೆ. ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು, ಐ ವೆಲ್ಕಮ್ ಯುವರ್ ಮಿಷನ್. DDPIಗೆ ಹೇಳ್ತೀನಿ, ನೀನು ಯಾವ ಹಳ್ಳಿ ಬೇಕೋ ಹೇಳು, ಯಾವ ಊರು ಬೇಕು ಹೇಳು, ಪೂರ್ಣವಾಗಿ ನೀನೇ ಕಟ್ಟು ಅಂತ ನಾನು ಹೇಳಿ. ಇನ್ಫ್ಯಾಕ್ಟ್ ನಾನು ಎಲ್ಲರ ಹತ್ರನೂ ಹೋಗಿ ಬೇಡಿಕೆ ಇಡ್ತಾ ಇದ್ದೀನಿ, ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸ್ರಪ್ಪ ಅಂತ. ಊಟ ಕೊಡೋದಕ್ಕೆ ಬೇಡ ಅಂತೀವ? ನೋಡ್ರಿ, ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾರೆ ಹುಡುಗ. ಮಹಿಳಾ ಕಾಲೇಜು ಯಾವ ಪರಿಸ್ಥಿತಿಯಲ್ಲಿ ಏನಾದರೂ ಇವರಿಗೆ ಗಮನ ಇದೆಯಾ? ಎಲ್ಲ ಸೋರ್ತಾ ಇತ್ತು ಹೆಣ್ಮಕ್ಳ ಪರಿಸ್ಥಿತಿ. ನೀವೆಲ್ಲ ನಿಮಗೆ ಗೊತ್ತಿದೆ. ನಾನು ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ಬಲ್ಲಿ ಚೇಂಜ್ ಮಾಡಿಸಿದ್ರು, ಸಿಟಿಸನ್ ಕ್ಲಬ್ಬಿಂದ ಅವ್ರನ್ನ ಇಲ್ಲಿಗೆ ತಂದಿದ್ದು ಕಟ್ಟಡ ಯಾರು ಕಟ್ಟಿರೋದು? ಅದು ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಮತ್ತು ಲಘುವಾಗಿ ಯಾರೂ ಮಾತಾಡೋಕ್ಕೆ ಹೋಗ್ಬೇಡಿ. ಅಥವಾ ನನ್ನ ಬಗ್ಗೆ ಮಾತಾಡಿದ್ರೆ ನಿಮಗೆ ಕೀರ್ತಿ ಬರುತ್ತೆ ಅಂದರೆ ಮಾತಾಡಿ, ನಾನೇನು ಅಭ್ಯಂತರ. ಈ ವೇಳೆ ಕೆವಿ ನವೀನ್ ಕಿರಣ್, ನಗರಸಭಾ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್, ನಗರಸಭಾ ಸದಸ್ಯರು, ಇತರೆ ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೆ. ಮಾನಸಿಕ ಒತ್ತಡ, ಚಿತ್ತ ಚಂಚಲತೆ, ಮದ್ಯವ್ಯಸನ, ಬುದ್ಧಿಮಾಂದ್ಯತೆ, ಮಕ್ಕಳಲ್ಲಿ ಕಂಡುಬರುವ ನಡವಳಿಕೆ ದೋಷಗಳು ಮತ್ತಿತರ ಮನಸ್ಸಿನ ಕಾಯಿಲೆಗಳು, ಮನೋದೈಹಿಕ ಬೇನೆಗಳು ಸೇರಿದಂತೆ ವಿವಿಧ ರೀತಿಯ ಮಾನಸಿಕ ತೊಳಲಾಟಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಮಾನಸಿಕ ರೋಗಿಗಳ ಆಸ್ಪತ್ರೆಯ ಒಂದು ವರದಾನವಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳವಾದ ಮುರುಕಮಲ್ಲಿಯಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದವಾ ಎಂಬ ಹೆಸರಿನ ಮಾನಸಿಕ ರೋಗಿಗಳ ಆಸ್ಪತ್ರೆಯ ಕೇಂದ್ರವನ್ನು ಅಮ್ಮಾಜಾನ್ ಬಾವಾಜಾನ್ ಆವರಣದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಉದ್ಘಾಟಿಸಿದರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಮಾನಸಿಕ ರೋಗಿಗಳಿಗೆ ದೇವರ ಮತ್ತು ವಿಜ್ಞಾನದ ಜೊತೆಗೂಡಿ ಅವರ ರೋಗವನ್ನು ಗುಣಪಡಿಸುವ ನೂತನ ವಿಧಾನವಾಗಿದ್ದು, ಪ್ರಾರ್ಥನೆಯೊಂದಿಗೆ ಆಧುನಿಕ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳನ್ನು ಬಳಸಿಕೊಂಡು ಹಾಗೂ ಧರ್ಮದ ಜೊತೆಗೂಡಿ ಆರೋಗ್ಯವನ್ನು ಸುಧಾರಿಸುವ ಹೊಸ ಯೋಜನೆ ಈ ಒಂದು ಮಾನಸಿಕ ಆಸ್ಪತ್ರೆಯಾಗಿದೆ. ರಾಜ್ಯದಲ್ಲಿ ವಿವಿಧೆಡೆಗಳಲ್ಲಿ ಸರ್ಕಾರದ ವತಿಯಿಂದ ಚರ್ಚ್, ದರ್ಗಾ ಮತ್ತು ದೇವಾಲಯಗಳಲ್ಲಿ ಇಂತಹ ಆರೋಗ್ಯ ಕೇಂದ್ರಗಳನ್ನು ದೇವರ ಸನ್ನಿಧಿಯಲ್ಲಿ ವೈದ್ಯಕೀಯ ವಿಧಾನಗಳನ್ನು ಉಪಯೋಗಿಸಿಕೊಂಡು ಮಾನಸಿಕ ರೋಗಿಗಳ ಕಾಯಿಲೆಗಳನ್ನು ಗುಣಪಡಿಸುವುದು ಈ ಚಿಕಿತ್ಸಾ ಕೇಂದ್ರದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಇದಕ್ಕೂ ಮುನ್ನ ಸಾರ್ವಜನಿಕ ಆಸ್ಪತ್ರೆಯ ಲ್ಯಾಬ್ನ ನೂತನ ಕೊಠಡಿಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಮಾನಸಿಕ ಆರೋಗ್ಯ ರಾಜ್ಯ ಉಪನಿರ್ದೇಶಕಿ ಡಾಕ್ಟರ್ ರಜನಿ, ಸಿಇಒ ಪ್ರಕಾಶ್ ಚಿಟ್ಟೆನಿಟ್ಟಾಲಿ, ಡಿಎಚ್ಒ ಮಹೇಶ್ ಕುಮಾರ್, ಶಿವಕುಮಾರ್, ಟಿಎಚ್ಒ ರಾಮಚಂದ್ರ ರೆಡ್ಡಿ, ಇಒ ಎಸ್ ಆನಂದ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತಿತರರು ಹಾಜರಿದ್ದರು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಕೆವಿ ನವೀನ್ ಕಿರಣ್ ರವರ 46ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವರ ಅಪಾರ ಅಭಿಮಾನಿಗಳು 60 ಅಡಿ ಕಟೌಟ್ ನಿಲ್ಲಿಸಿ ಬೃಹತ್ ಗಾತ್ರದ ಆಪಲ್ ಹಾರ ಹಾಕಿ ಬಳ್ಳಾಪುರದ ಬಂಗಾರ ಬಿರುದು ನೀಡಿ ಶುಭ ಕೋರಿದರು. ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಯುವ ನಾಯಕ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್ ಇಂದು 45 ವರ್ಷ ತುಂಬಿ 46ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದರು. ಇಂದು ಬೆಳಗ್ಗೆ ಕಂದವಾರ ಬಾಗಿಲು ವೆಂಕಟೇಶ್ವರ ದೇವರ ದರ್ಶನ ಪಡೆದರು. ಅಲ್ಲಿ ನೆರೆದಿದ್ದ ನೂರಾರು ಅಭಿಮಾನಿಗಳು ಬೃಹತ್ ಗಾತ್ರದ ಆಪಲ್ ಹಾರ ಹಾಕಿ ಯಜಮಾನ ಕುಳಿತು ಪುಸ್ತಕ ಓದುವ ರೀತಿಯಲ್ಲಿ ಕೇಕ್ ಮಾಡಿಸಿ ಕತ್ತರಿಸಿದರು. ಬಳ್ಳಾಪುರದ ಬಂಗಾರ ಎಂದು ನಾಮಕರಣ ಮಾಡಿ ತಮ್ಮ ಯಜಮಾನನಿಗೆ ಗೌರವ ಸಲ್ಲಿಸಿದರು. ಭಜನೆ ಮನೆಯ ಮೇಲೆ ಆ ಭಾಗದ ಶಾಲಾ ಮಕ್ಕಳು ಸಿಬ್ಬಂದಿಯಿಂದ ಗುಲಾಬಿ ಕೊಟ್ಟು ಅಭಿಮಾನದಿಂದ ಸ್ವಾಗತಿಸಿದರು. ಕೆವಿ ಕ್ಯಾಂಪಸ್ನಲ್ಲಿರುವ ತಮ್ಮ ನಿವಾಸಕ್ಕೆ ತೆರಳಿ ಬಂದ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು
ಆಳುದ್ದದ ಹಾರ ತುರಾಯಿ ಹಾಕಿ ಸನ್ಮಾನಿಸಿದ್ರು. ಈ ವೇಳೆ ಕೆವಿ ನವೀನ್ ಕಿರಣ್ ಮಾತನಾಡಿ, ನಾನಿವತ್ತು ಈ ಹುಟ್ಟುಹಬ್ಬ ಆಚರಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೈಗೊಂಡಿರುವ ಈ ಸಾಮಾಜಿಕ ಕಾರ್ಯಗಳೇ ಶ್ರೀರಕ್ಷೆ. ನಾನಿವತ್ತು ಈ ಹುಟ್ಟುಹಬ್ಬ ಆಚರಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೈಗೊಂಡಿರುವ ಈ ಸಾಮಾಜಿಕ ಕಾರ್ಯಗಳೇ ಶ್ರೀರಕ್ಷೆ. ನಾನು ಎಷ್ಟೇ ಹಣ ಆಸ್ತಿ ಸಂಪಾದನೆ ಮಾಡಿದ್ದರೂ ಇಷ್ಟೊಂದು ಅಭಿಮಾನಿಗಳ ಹೃದಯದಲ್ಲಿ ನಾನಿದ್ದೇನೆಂದರೆ ಅವೆಲ್ಲವೂ ಚಿಕ್ಕದ. 10 ವರ್ಷಗಳ ಹಿಂದೆ ಕೇವಲ ಮನೆಗೆ ಸೀಮಿತವಾಗಿದ್ದ ನಾನು ನಂತರ ಜನರ ಹೃದಯದಲ್ಲಿ ಸಂಪಾದಿಸಿರುವ ಈ ಪ್ರೀತಿ ನನ್ನ ಜನ್ಮಕ್ಕೆ ಸಾರ್ಥಕವಾಗಲಿದೆ ಎಂದರು. 46 ವರ್ಷ ವಯಸ್ಸಲ್ಲಿ ಕಳೆದ 10 ವರ್ಷಕ್ಕೆ ಮುಂಚೆ ನನ್ನ ಹುಟ್ಟುಹಬ್ಬ ನೋಡಿಕೊಂಡ್ರೆ ಅದೆಲ್ಲೋ ಒಂದು ಕಡೆ ಖಾಸಗಿ ಕಾರ್ಯಕ್ರಮ ಆಗಿ ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ ಆಗ್ತಾ ಇತ್ತು. ದಿನೇ ದಿನೇ ವರ್ಷ ಇದೊಂದು ರೀತಿ ನೀವು ಹೇಳಿದಾಗೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರೂ ಸಹ ಭಾಗವಹಿಸ್ತಕ್ಕಂಥ ಹಬ್ಬ ಆಗಿ ಮಾರ್ಪಾಟ ಆಗ್ತಾ ಇದೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ಒಂದು ದಿನ ಅಲ್ಲ ಸರ್, ಕಳೆದ 8 ದಿನದಿಂದ ಒಂದು ಸಪ್ತಾಹ ಅಂತಲೇ ನಮ್ಮ ಸಮಾನ ಮನಸ್ಕರ ವೇದಿಕೆಯವರು, ನಮ್ಮ ಅನೇಕ ಸ್ನೇಹಿತರು, ನಾನು ಹೆಸರು ಹೇಳ್ತಾ ಹೋದರೆ ಸುಮಾರು ಜನ ಇದ್ದಾರೆ. ಒಬ್ಬರದ ಬಂಗಾರ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತಲೂ ಅವರ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ. ಆ ಬಂಗಾರಕ್ಕಿಂತ ಈ ಬಿರುದು ನನಗೆ ದೊಡ್ಡದಲ್ಲ. ಆ ಜನರ ಹೃದಯದಲ್ಲಿ ಇರ್ತಕ್ಕಂಥ ಸ್ಥಾನ ಸಾಯೋವರೆಗೂ ಇದೇ ರೀತಿ ಉಳಿಸ್ಕೊಂಡ್ರೆ ಸಾಕು ಸರ್. ನಾನು ಕೆವಿ ಕ್ಯಾಂಪಸ್ನಲ್ಲಿ ಸೇರಿದ್ದ ನೂರಾರು ಅಭಿಮಾನಿಗಳ ಸನ್ಮಾನ ಸ್ವೀಕರಿಸಿದ ನಂತರ ಬಿಬಿ ರಸ್ತೆಯಲ್ಲಿ ಅನು ಆನಂದ್ ಮತ್ತು ಬಿ ಮಹೇಶ್ ಕರಿಗೆ ಓಗೊಟ್ಟು ಆಟೋ ಮೆರವಣಿಗೆ ಮೂಲಕ ಬಂದು ಅಲ್ಲಿ ನೆರೆದಿದ್ದ ಜನರೊಂದಿಗೆ ಕೇಕ್ ಕತ್ತರಿಸಿ ಎಲ್ಲರಿಗೂ ಹಂಚಿ ಸಂತಸ ಪಟ್ಟರು. ಈ ದಿನ ನಮ್ಮ ನೆಚ್ಚಿನ ಅಣ್ಣ ಯುವ ನಾಯಕರು ನವೀನ್ ಕಿರಣ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 8 ದಿನಗಳಿಂದ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನವೀನ್ ಕಿರಣ್ ಸರ್ ಅಭಿಮಾನಿಗಳಿಂದ ಸರ್ಕಾರಿ ಹಳ್ಳಿ ಶಾಲೆಗಳಲ್ಲಿ ಎಲ್ಲರಿಗೂ ಪುಸ್ತಕಗಳು ಮತ್ತು ಪೆನ್ನು, ಕೆಲವು ಕಡೆ ಎಲ್ಲ ಲ್ಯಾಪ್ಟಾಪ್ ಕೊಟ್ಟು, ಮತ್ತು ಗುಡಿಬಂಡೆಯಲ್ಲಿ ನಗರಸಭೆಯವರಿಗೆ ಕಾರ್ಮಿಕರಿಗೆ ಎಲ್ಲ ಯೂನಿಫಾರ್ಮ್ ಕೊಟ್ಟಿದ್ವಿ. ಸೊ ನಿನ್ನೆ ಮತ್ತು ಇವತ್ತು ನವೀನ್ ಕಿರಣ್ ಹುಟ್ಟುಹಬ್ಬಕ್ಕೆ ಪ್ರಮುಖ ಮುಖಂಡರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮನಿಯಪ್ಪ, ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್ ಹಾಗೂ ಸದಸ್ಯರು, ಸಂಘ ಸಂಸ್ಥೆಗಳ ಮುಖಂಡರು ಬಂದು ಜನ್ಮದಿನಕ್ಕೆ ಶುಭ ಕೋರಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸೋಲೂರು ಹೋಬಳಿ ವಿಚಾರದಲ್ಲಿ ಮಾಗಡಿ ನೆಲಮಂಗಲ ಶಾಸಕರು ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಲೇವಡಿ ಮಾಡಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗುಡಿಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಮಾತನಾಡಿ, ಮಾಗಡಿ ನೆಲಮಂಗಲ ಕ್ಷೇತ್ರದ 2 ಶಾಸಕರು ಕಾಂಗ್ರೆಸ್ನವರಾಗಿದ್ದಾರೆ. ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಸೋಲೂರು ಹೋಬಳಿ ಮಾಗಡಿಗೂ ಅವಿನಾಭಾವ ಸಂಬಂಧವಿದೆ, ಇದನ್ನು ಮಾಗಡಿಗೆ ಸೇರ್ಪಡಿಸಿಕೊಳ್ಳುವುದಾಗಿ ಪಣ ತೊಟ್ಟಿದ್ದಾರೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರ್ಪಡೆ ಆಗೇ ಹೋಯಿತು ಎಂದು ತೊಡೆತಟ್ಟಿದ್ದಾರೆ. ಇವರಿಬ್ಬರಲ್ಲೇ ಗೊಂದಲವಿದ್ದು ನಾಗರಿಕರಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ. ಈ 2 ಶಾಸಕರಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುವಂತಾಗಿದೆ ಎಂದು ಆರೋಪಿಸಿದರು. ಒಂದು ಕಡೆ ಕಾಂಗ್ರೆಸ್ ಶಾಸಕರೇ 2 ಇದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ, ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ. ಕಾಂಗ್ರೆಸ್ ಶಾಸಕರು ಮಾಗಡಿ ಶಾಸಕರು ಎಸ್ ಸಿ ಬಾಲಕೃಷ್ಣ ಸರ್ ಹೇಳ್ತಾರೆ, ನನಗೂ ಅದಕ್ಕೂ ಅನುಭವ ಸಂಬಂಧ ಇದೆ, ನಾನು ಬಿಡೋಕ್ಕಾಗೋದಿಲ್ಲ, ನಾನು ಅದನ್ನು ನನ್ನ ಮಾಗಡಿಗೆ ತೆಕ್ಕೆಗೆ ತಾಂಡೆ ತಂತಿಂದ ಅವರು ಪಣ ತೊಟ್ಟವ್ರೆ. ಇಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಎನ್ ಶ್ರೀನಿವಾಸ್ ಅವರು ಹೇಳ್ತಾರೆ, ಇವರು ತೊಡ್ತಾರೆ, ನಾನು ಆಲ್ರೆಡಿ CM ಸಿದ್ದರಾಮಯ್ಯವ್ರ ಹತ್ರ ನಾನು ಆಲೇ ಬರೆಸೇ ಬಿಟ್ಟಿದ್ದೀನಿ, ಹಾಗೇ ಹೋಯ್ತು ಅನ್ನೋ ಮಟ್ಟಕ್ಕೆ ಇವ್ರು ಮಾತಾಡ್ತಾರೆ. ಇವರಿಬ್ಬರಲ್ಲೇ ಗೊಂದಲ ಇದ್ದಾಗ ನಮ್ಮ ರೈತಾಪಿ ವರ್ಗಗಳಿಗೆ, ಸೋದೂರು ಜನಗಳಿಗೆ ಯಾವುದು ಗೊಂದಲ ಇವರಿಬ್ಬರೇ ಸೃಷ್ಟಿ ಮಾಡ್ತಾರೆ. ಇತ್ತ ಬಾಲಕೃಷ್ಣನ್ ಪಾರ ಮೇಲಾಗುತ್ತೋ, ಶಾಸಕ ಶ್ರೀನಿವಾಸ್ ಅವರ ಇದು ಮೇಲಾಗುತ್ತೋ ಕಾದು ನೋಡಬೇಕಾಗ್ತದೆ. ನೆಲಮಂಗಲ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಆನಂದ್ ಮಾತನಾಡಿ, ಸೋಲೂರು ಹೋಬಳಿ ವ್ಯಾಪ್ತಿಯ 6 ಗ್ರಾಮ ಪಂಚಾಯಿತಿಗಳಲ್ಲಿ ರೆಜುಲೇಷನ್ ಮಾಡಿ ಮಾಜಿ ಶಾಸಕ ಎಂವಿ ನಾಗರಾಜು ನೇತೃತ್ವದಲ್ಲಿ 2009ರಿಂದ ಇಲ್ಲಿಯವರೆಗೂ ಹೋರಾಟ ನಡೆಸಿಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಸೋಲೂರು ನೆಲಮಂಗಲ ತಾಲೂಕಿಗೆ ಸೇರಿಸುವಂತೆ ಸಂಸದರು, ಶಾಸಕರು, ಮಾಜಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ನಾಗರಿಕರ ಉದ್ದೇಶವಾಗಿದೆ. ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಎಂದರು.
ನಮ್ಮ ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಒಂದು ಏನು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಹಿಂದಿನ MV ನಾಗರಾಜ್ 2009 ಹತ್ತನೇ ಸಾಲದಲ್ಲೇ ಮಾಡಬೇಕು ಅಂತ ಮಾಡಿದ್ರಾಗ ಆಗ ನಾವು ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಾಗ ನಾಗರಾಜ್ ಅವರು ಸಹ ಇದು ಹೋಬಳಿದು ಎಲ್ಲ ಸುಮತ ಪಡೆದು 6 ಪಂಚಾಯತಿಯಿಂದ ಎಲ್ಲ ಪಂಚಾಯತಿಯಿಂದ ಲೆಟರ್ಗಳು ಪಡೆದು ನಾನು ಸಹ ಜೊತೆಲೇ ಹೋಗಿ ಅದನ್ನು ವಿಧಾನಸೌಧದಲ್ಲಿ ಒಂದು ಸರ್ಕಾರ ಲೆವೆಲ್ಲಿ ಮುಟ್ಟಿಸಿದ್ದು. ಈ ವೇಳೆ ತಾಲೂಕು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಉಮೇಶ್, ಹೋಬಳಿ ಅಧ್ಯಕ್ಷ ಸಿಎಂ ಮಂಜುನಾಥ್, ಬೀರವಾರ ಶಾಂತಕುಮಾರ್, ಹೋಬಳಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಪೆಮ್ಮನಹಳ್ಳಿ ಇತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಹಿಂದುಳಿದ ವರ್ಗದವರು ಅಧಿಕಾರದಲ್ಲಿ ಇರುವುದನ್ನು ನೋಡಲು ಸಹಿಸದ ಕುಚೋದ್ಯರು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಹಾಗೂ ಪ್ರಸಾದ್ ಬಾಬುರನ್ನ ತೇಜೋವಧೆ ಮಾಡಿರುವುದು ಹೇಡಿಗಳ ಕೆಲಸ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷ ವೇಣುಗೋಪಾಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಕಾಂಗ್ರೆಸ್ ಸಭೆಯ ಗಲಭೆಯನ್ನ ಖಂಡಿಸಿ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಹಿಂದುಳಿದ ವರ್ಗಗಳ ಒಕ್ಕೂಟದ ಶ್ರೀನಿವಾಸಪುರ ಘಟಕದ ಮುಖಂಡರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ವರ್ಷಗಳ ಇತಿಹಾಸವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಿಂದುಳಿದ ವರ್ಗದ ಲಕ್ಷ್ಮೀನಾರಾಯಣ ಆಯ್ಕೆಯಾದ ಮೇಲೆ ಕೆಲವರು ಉದ್ದೇಶಪೂರ್ವಕವಾಗಿ ಸಭೆಗಳಲ್ಲಿ ದಾಂಧಲೆ ಮಾಡುವ ಮೂಲಕ ಜಿಲ್ಲಾ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರುವುದಲ್ಲದೆ ಹಿಂದುಳಿದ ವರ್ಗಕ್ಕೆ ಸೇರಿದ ಲಕ್ಷ್ಮೀನಾರಾಯಣ ಹಾಗೂ ಪ್ರಸಾದ್ ಬಾಬ್ಗೆ ಅಪಮಾನ ಮಾಡುತ್ತಿರುವುದು ಸರಿಯಲ್ಲ ಎಂದು ಎಚ್ಚರಿಸಿದ್ದಾರೆ. ಪಕ್ಷದಲ್ಲಿ ಗಲಭೆಗಳಿದ್ದರೆ ಮುಖಂಡರೊಂದಿಗೆ ಹಾಗೂ ಹಿರಿಯರೊಂದಿಗೆ ಕುಳಿತು ಸರಿಪಡಿಸಿಕೊಳ್ಳಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಣದ ಹೆಸರು ಹೇಳಿಕೊಂಡು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡುವುದು ಸರಿಯಲ್ಲ. ಶನಿವಾರ ನಡೆದ ಸಭೆಯಲ್ಲಿ ಲಕ್ಷ್ಮೀನಾರಾಯಣ ಹಾಗೂ ಪ್ರಸಾದ್ ಬಾಬುರನ್ನೇ ಗುರಿಯಾಗಿಸಿಕೊಂಡು ಕೆಲವರು ತೋರಿದ ವರ್ತನೆ ನಿಜಕ್ಕೂ ಪಕ್ಷಕ್ಕೆ ಹಾಗೂ ಸಮಾಜಕ್ಕೆ ಅಗೌರವ ತಂದಿದ್ದು ಪಕ್ಷ ಅವರನ್ನ ಉಚ್ಚಾಟಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾವು ಡಿಸಿಸಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ನಾವು ಮನವಿ ಸಲ್ಲಿಸ್ತೀವಿ. ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೆ ನಾವು ಮನವಿ ಸಲ್ಲಿಸ್ತೀವಿ. ಏನೇ ಆದರೂ ಇಂಥ ಕೃತ್ಯವನ್ನು ಮುಂದೆ ನಡೆದ್ರೆ ನಾವು ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ವೇಳೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯದರ್ಶಿ ಕೆವಿ ಮಂಜುನಾಥ್, ಗೌರವಾಧ್ಯಕ್ಷ ವೇಮಣ್ಣ, ಮೋಹನಾಚಾರಿ, SN ಶಂಕರ್, SR ಮಂಜುನಾಥ್, ರಾಜಶೇಖರ್, ವೈಲ್ಡಿಂಗ್ ಶ್ರೀನಿವಾಸ್, ನರಸಿಂಹಮೂರ್ತಿ, ಮುನಿರಾಜು, ನಾರಾಯಣಸ್ವಾಮಿ ಯಾದವ್ ಹಾಗೂ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಮಗೆ ತುಂಬಾ ಬಾಧಕವಾದ ವಿಚಾರ ಇದು. ಇದನ್ನು ನಾವು ತುಂಬಾ ಖಂಡಿಸ್ತಾ ಇದ್ದೀವಿ. ಬಾರ್ ಮತ್ತು ರೆಸ್ಟೋರೆಂಟ್ಗೆ ಅನುಮತಿ ಬೇಡ. ಜನವಸತಿ ಪ್ರದೇಶದಲ್ಲಿ ಮದ್ಯದಂಗಡಿ ಅವಶ್ಯಕತೆ ಇಲ್ಲ ಎಂದು ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ನೆಲಮಂಗಲ ತಾಲೂಕು ಕಳಲುಕೊಟ್ಟ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ PDOಗೆ ಮನವಿ ಸಲ್ಲಿಸಿದರು. ಬೇಡ ಬೇಡ ಮದ್ಯದಂಗಡಿ ಬೇಡ ಎಂದು ಘೋಷಣೆ ಕೂಗುತ್ತಿರುವ ಹಲವಾರು ಸಂಘಟನೆ ಪದಾಧಿಕಾರಿಗಳು ಕಳಲುಗೊಟ್ಟ ಗ್ರಾಮ ಪಂಚಾಯಿತಿ ಮುಂದೆ ಹೈಡ್ರಾಮಾ, ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಕೊಡದಂತೆ ಒತ್ತಾಯ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕಳಲುಗೊಟ್ಟ ಗ್ರಾಮ ಪಂಚಾಯಿತಿ ಮುಂದೆ. ಹೌದು, ಪಂಚಾಯಿತಿ ಸರಹದ್ದಿನ ಗುಂಡೇನಹಳ್ಳಿ ಗ್ರಾಮದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡದಂತೆ ಪ್ರತಿಭಟನೆ ನಡೆಸಿದರು. ನಂತರ ಪ್ರತಿಭಟನೆಯ ನೇತೃತ್ವ ವಹಿಸಿದ ಗುಂಡೇನಹಳ್ಳಿ ಅರುಣ್ ಕುಮಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ ಹಾಗೂ ರಸ್ತೆ ಅಕ್ಕಪಕ್ಕದಲ್ಲಿ 25 ಮೀಟರ್ ಆಸುಪಾಸಿನಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ, ಅಂಗಡಿ, ಉಪಹಾರ ಗೃಹ, ಹೋಟೆಲ್ ನಿರ್ಮಿಸುತ್ತಿಲ್ಲ. ಗುಂಡೇನಹಳ್ಳಿ ಹೆದ್ದಾರಿ ಪಕ್ಕದಲ್ಲೇ ಬಾರ್ ನಿರ್ಮಿಸಲು ಹುನ್ನಾರ ನಡೆಸಿದ್ದಾರೆ. ಪಂಚಾಯಿತಿಯಿಂದ NOC ನೀಡಬಾರದು. ಗುಂಡೇನಹಳ್ಳಿ ಗ್ರಾಮದ ದೇವಾಲಯದ ಪಕ್ಕದಲ್ಲೇ ಈ ಮದ್ಯದಂಗಡಿ ತಲೆ ಎತ್ತುತ್ತಿರುವುದು ಕಾನೂನು ಬಾಹಿರ. ಸಂಬಂಧಪಟ್ಟ ಇಲಾಖೆ ಹಾಗೂ ಪಂಚಾಯಿತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮದ್ಯದಂಗಡಿಗೆ ಪರವಾನಗಿ ನೀಡಬಾರದೆಂದು ಆಗ್ರಹಿಸಿದರು. ಒಂದು ಈಗ ಏನೋ CL7 ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸಬೇಕು ಅಂತೇಳಿ ಒಂದು ಏನೋ ಈಗ ಪರವಾನಗಿಗೆ ಅಪ್ಲಿಕೇಶನ್ ಏನೋ ಈಗ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂತು. ಅದಕ್ಕೆ ಮುಂಚೆನೇ ನಾವು ಆಲ್ರೆಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಇದರಲ್ಲಿ ಎಲ್ಲ ತಕರಾರು ಅರ್ಜಿ ಗ್ರಾಮಸ್ಥರೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ಮತ್ತೆ ಏನಂದರೆ ಅದು ನಮ್ಮ ಹೈವೇ ಬಸ್ ಸ್ಟ್ಯಾಂಡ್ ಮತ್ತು ಜಿಲ್ಲಾ ಮುಖ್ಯ ರಸ್ತೆ ಆಗಿರೋದ್ರಿಂದ, ಜಿಲ್ಲಾ ಮುಖ್ಯ ರಸ್ತೆ ಅಂದರೆ ಈಗ ಈ ನಮ್ಮ ಕರ್ನಾಟಕ ಸುತ್ತಲೂ ಏನಂತ ತೋರಿಸಿದೆ ಅಂದರೆ ನೋಡಿ, ಇಲ್ಲಿದೆ, ಇಲ್ಲಿ ಕರ್ನಾಟಕ ಸುತ್ತಲೂ ಏನಂದರೆ ಜಿಲ್ಲಾ ಮುಖ್ಯ ರಸ್ತೆಗಳ ಅಕ್ಕಪಕ್ಕಗಳಲ್ಲಿ ರಸ್ತೆ ಮಧ್ಯಭಾಗದಿಂದ ಯಾವಾಗ ಕೊಟ್ಟಿರೋದು 2022ರಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿರೋ ಸುತ್ತಲೆ ಮಧ್ಯಭಾಗದಿಂದ ಈ ಕೆಳಗೆ ಸೂಚಿಸಿರುವ ಅಗಲಕ್ಕೆ ಯಾವ ಕಟ್ಟಡಗಳನ್ನು ನಿರ್ಮಿಸಕೂಡದು ಅಂತ ಒಂದು ನಮ್ಮದು ಸುತ್ತಲೇ ಇದೆ.
ಒಟ್ಟಾರೆ ಇಬ್ಬರ ಹಗ್ಗ ಜಗ್ಗಾಟದಲ್ಲಿ ಯಾರು ಸಫಲರಾಗಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ. ಈ ವೇಳೆಯಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಹಿಂದೂಧರ್ ಸೀತಾರಾಂ ಇವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಕ್ರೀಡಾ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ವೆಂಕಟೇಶ್ವರ ಟಾಕೀಸ್ ಹಿಂಭಾಗದಲ್ಲಿರುವ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ರಿಂಕ್ನಲ್ಲಿ ಏರ್ಪಡಿಸಲಾದ ಜಿಲ್ಲಾ ಮಟ್ಟದ ಕ್ರೀಡಾ ಪಂದ್ಯಾವಳಿಯನ್ನು ಜಿಲ್ಲಾಧ್ಯಕ್ಷ ರಮೇಶ್ ಎ ಅಧ್ಯಕ್ಷತೆಯಲ್ಲಿ ಚಾಲನೆ ನೀಡುವುದರ ಮೂಲಕ ಪ್ರಕಾಶ್ ಮಾತನಾಡಿ, ಹಾಕಿ ಮತ್ತು ಸ್ಕೇಟಿಂಗ್ ಕ್ರೀಡೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಪೋಷಕರು ಸಹ ಉತ್ಸಾಹದಿಂದ ಈ ಕ್ರೀಡೆಗೆ ಹೆಚ್ಚಿನ ಒಲವು ನೀಡಿದ್ದಾರೆ ಎಂದರು. ನಾವು ಸತತವಾಗಿ 3 ವರ್ಷಗಳಿಂದ ಈ ಸ್ಕೇಟಿಂಗ್ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ಬಂದಿದ್ದೀವಿ. ಇದು 3ನೇ ಬಾರಿ ನಾವು ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡುವ ಮುಖಾಂತರ ಬೆಂಗಳೂರಿನ ಮುಖಾಂತರ, ಬೆಂಗಳೂರು ಗ್ರಾಮಾಂತರದ ಮುಖಾಂತರ ರಾಜ್ಯ ಮಟ್ಟಕ್ಕೆ ಮಕ್ಕಳ ಕಳಿಸೋ ಪ್ರಯತ್ನ ಇದಾಗಿದೆ. ಇದು ಮಕ್ಕಳು ದಿನೇ ದಿನೇ ಈ ಕ್ರೀಡೆ ಆಸಕ್ತಿ ತುಂಬ ಹೆಚ್ಚಾಗಿ ಬರ್ತಿರೋದ್ರಿಂದ ಮಕ್ಕಳುಗಳು ತುಂಬ ಪ್ರೋತ್ಸಾಹ ತೋರಿಸ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಪಂದ್ಯಾವಳಿಗೆ ಅಸೋಸಿಯೇಷನ್ನ ಅಧ್ಯಕ್ಷ ರಮೇಶ್ ಚಾಲನೆ ನೀಡಿದರು. ಸ್ಕೇಟಿಂಗ್ ಕ್ರೀಡೆಯಲ್ಲಿ ತರಬೇತುದಾರರಾಗಿ ಮೋಹನ್, ಚಿಕ್ಕಬಳ್ಳಾಪುರದ ಎಸ್ಎಸಿಐಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಮಮತಾ ವೀರಭದ್ರ, ವರುಣ್, ಹರಿ, ಪೋಷಕ ಕಾರಹಳ್ಳಿ ರವಿ, ಕ್ರೀಡಾಭಿಮಾನಿಗಳು, ಪೋಷಕ ವೃಂದ, ಸ್ಕೇಟರ್ಸ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬಿಜೆಪಿ ಸದಸ್ಯತ್ವ ಅಭಿಯಾನ ದೇಶ ಸೇವೆ ಮಾಡಿದಂತೆ ಪ್ರತಿಯೊಬ್ಬರೂ ಸದಸ್ಯತ್ವವನ್ನ ಪಡೆದರೆ ದೇಶದ ಅಭಿವೃದ್ಧಿಗೆ ನಾವು ಕೈಜೋಡಿಸಿದಂತಾಗುತ್ತದೆ ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ರವರು ಕಾರ್ಯಕರ್ತರಿಗೆ ಕರೆ ನೀಡಿದರು. ಚಿಂತಾಮಣಿ ನಗರ ಹೊರವಲಯದ ಬೂರಮಾಕಲಹಳ್ಳಿ ಬಳಿಯ ಮಾರುತಿ ಸಭಾಂಗಣದಲ್ಲಿ ಬಿಜೆಪಿ ಪಕ್ಷದಿಂದ ತಾಲೂಕು ಮಟ್ಟದ ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯನ್ನ ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪ್ರತಿಯೊಬ್ಬರೂ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಕೈಜೋಡಿಸಬೇಕು. ಈಗಾಗಲೇ ದೇಶದಲ್ಲಿ ಶಿಸ್ತಿನ ಪಕ್ಷ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಸಾಕಷ್ಟು ಸದಸ್ಯರು ಸೇರಿಕೊಂಡಿದ್ದು, ಅದರಂತೆ ಚಿಂತಾಮಣಿ ಕ್ಷೇತ್ರದಲ್ಲಿಯೂ ಬಿಜೆಪಿ ಸದಸ್ಯತ್ವ ಅಭಿಯಾನ ಗ್ರಾಮಗಳಿಂದ ಎಲ್ಲರನ್ನೂ ಸೇರಿಕೊಂಡು ಬಿಜೆಪಿ ಪಕ್ಷದ ಸಿದ್ಧಾಂತಗಳ ಬಗ್ಗೆ ತಿಳಿಸಿ ದೇಶದ ಭವಿಷ್ಯಕ್ಕೆ ಕೈಜೋಡಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಯಶಸ್ವಿಗೊಳಿಸುತ್ತದೆ. ಆ ಯಶಸ್ವಿಗೊಳಿಸುವುದಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ಇವತ್ತು ಮೊಬೈಲ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅವಶ್ಯಕತೆ, ಸರ್ಕಾರಿ ಸವಲತ್ತುಗಳ ಅವಶ್ಯಕತೆ ಬೇಕು, ಸರ್ಕಾರದಿಂದ ಬರುವಂತ ಕಾರ್ಯಕ್ರಮಗಳು ಅವಶ್ಯಕತೆ ಬೇಕು, ಒಬ್ಬ ರೈತನಿಗೆ ಏನೇನು ಸವಲತ್ತುಗಳು ಸಿಗಬೇಕು ಅನ್ನೋದು ಭಾರಿ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಎಂಎಲ್ಸಿ ಕೇಶವ ಪ್ರಸಾದ್, ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜಣ್ಣ, ಶ್ರೀನಿವಾಸ ರೆಡ್ಡಿ, ಮಹೇಶ್ ಬೈ, ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪತ್ರಿಕಾ ಕ್ಷೇತ್ರದಲ್ಲಿ ಅಧ್ಯಯನ ಎಂಬುದು ಮರೆಯಾಗಿದೆ. ಆದರೆ ಅಧ್ಯಯನಶೀಲತೆ ಮತ್ತು ಜ್ಞಾನ ಮಾತ್ರ ಒಬ್ಬ ಉತ್ತಮ ಪತ್ರಕರ್ತನನ್ನು ರೂಪಿಸಬಲ್ಲದು ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಹಿರಿಯರ ಸ್ಮರಣೆ ಮತ್ತು ಗ್ರಂಥಗಳ ಹಸ್ತಾಂತರ ಸಮಾರಂಭವನ್ನು ದಿವಂಗತ ಜಿ ನಾರಾಯಣಸ್ವಾಮಿ ಅವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಉದ್ಘಾಟಿಸಿ ಮಾತನಾಡಿ, ಇಂದು ಪತ್ರಿಕಾ ಕ್ಷೇತ್ರದಲ್ಲಿ ಅಧ್ಯಯನಶೀಲತೆ ಎಂಬುದು ಇಲ್ಲವಾಗಿ ಅದರಲ್ಲಿ ಆಧುನಿಕ ತಂತ್ರಜ್ಞಾನದ ವಾಟ್ಸ್ಆಪ್ ಯೂನಿವರ್ಸಿಟಿ ಪದವೀಧರರೇ ಹೆಚ್ಚಾಗಿದ್ದು, ಕಾಪಿ ಪೇಸ್ಟ್ ಸುದ್ದಿಗಳೇ ರಾರಾಜಿಸುತ್ತಿರುವುದನ್ನು ಕಾಣುವಂತಾಗಿದೆ ಎಂದರು. ಪತ್ರಿಕೋದ್ಯಮದಲ್ಲಿ ಅಧ್ಯಯನ, ಜ್ಞಾನ ಮತ್ತು ಸಂಸ್ಕಾರ ಎಂಬುವುದು ದಾರಿದೀಪಗಳಾಗಿವೆ. ಪತ್ರಕರ್ತರ ಯಾವುದೇ ಪ್ರಶ್ನೆಗೂ ಮುನ್ನ ಆ ವಿಷಯದ ಬಗ್ಗೆ ಮಾಹಿತಿ ಹೊಂದಿರಬೇಕು. ಪ್ರಾಮಾಣಿಕತೆ, ನೈತಿಕತೆ ಹೊಂದಿದವರು ನೇರ ಮತ್ತು ನಿಷ್ಠೂರವಾದಿಗಳಾಗಿದ್ದು, ದಿಟ್ಟತನದಿಂದ ಯಾರಿಗೂ ಹೆದರದೆ, ಯಾವುದೇ ಮುಲಾಜಿಲ್ಲದೆ ದಿಟ್ಟತನದಿಂದ ಪ್ರಶ್ನಿಸುತ್ತಾರೆ ಎಂಬುದಕ್ಕೆ ನಮ್ಮ ಮಾರ್ಗದರ್ಶಕರಾಗಿರುವ ದಿವಂಗತ ಜಿ ನಾರಾಯಣಸ್ವಾಮಿ ಹಾಗೂ ಡಿ.ಕೆ. ಕೃಷ್ಣಸ್ವಾಮಿ ಅವರಲ್ಲಿ ಕಾಣಬಹುದಾಗಿತ್ತು ಎಂದು ತಮ್ಮ ಅನುಭವಗಳನ್ನು ನೆನಪಿಸಿಕೊಂಡರು. ಏನು ಅಂತಂದರೆ ಬರವಣಿಗೆ, ಆ ಬರವಣಿಗೆಯ ಹಿಂದಿರುವ ಶಕ್ತಿ ಏನು ಅಂತಂದರೆ ಅವನ ಜ್ಞಾನ ಅಥವಾ ಅಧ್ಯಯನ. ಯಾರು ಮತ್ತೆ ಅಧ್ಯಯನ ಮಾಡ್ತಾರೆ, ಯಾರು ಯಾವುದಾದ್ರೂ ವಿಷಯದಲ್ಲಿ ಹೆಚ್ಚು ಜ್ಞಾನ ಇರ್ತಾರೆ,
ಅವರು ಬರವಣಿಗೆಯ ಮೂಲಕ ಒಬ್ಬ ಒಳ್ಳೆ ಪತ್ರಕರ್ತನಾಗೋದಕ್ಕೆ ಸಾಧ್ಯ. ನನ್ನ ಪತ್ರಿಕೋದ್ಯಮದ ಪ್ರಯಾಣದಲ್ಲಿ ನಾನೊಂದು 4 ತಲೆಮಾರಿನ ಪತ್ರಕರ್ತರನ್ನು ನೋಡಿದೆ. ನಾನು ಪತ್ರಿಕೋದ್ಯಮ ಕಾಲಿಟ್ಟಾಗ ನಾನು ನೋಡಿದ್ದು ನಾರಾಯಣ ಸ್ವಾಮಿಗಳು, ಕೃಷ್ಣಸ್ವಾಮಿಯವರು, ಪ್ರಹ್ಲಾದರಾಯರು, ನರಸಿಂಹಮೂರ್ತಿಗಳು. ಅದಾದ ನಂತರ ನನ್ನ ಒಡನಾಟ ಗೋಪಣ್ಣವರಿರ್ಬೋದು, ಮಲ್ಲೇಶ್ ಇರ್ಬೋದು, ಗಣೇಶ್ ಅವರಿರ್ಬೋದು, ನಮ್ಮ ವಾಸುದೇವರು ಒಳ್ಳೆಯರು. ಅದಾದಮೇಲೆ ಬೆಂಗಳೂರಿಗೆ ಹೋದಾಗ ನಾನು ನನ್ನ ಸಮಕಾಲೀನ ಪತ್ರಕರ್ತರ ಜೊತೆ ಒಡನಾಟ. ಇದಾದ ಮೇಲೆ ಈಗ ಹೊಸದಾಗಿ ಯಾರು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಅವರನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಯಾಕೆ ಬರವಣಿಗೆ ಒಬ್ಬ ಪತ್ರಕರ್ತನಿಗೆ ಶಕ್ತಿಯಿಂದ ಜ್ಞಾನ ಯಾಕಿರಬೇಕು ಅಂತಂದರೆ, ಯಾರು ಅಧ್ಯಯನಶೀಲರಾಗಿರ್ತಾರೆ ಅವರಷ್ಟೇ ಪತ್ರಿಕೋದ್ಯಮದಲ್ಲಿ ಅವರ ಬರವಣಿಗೆಯಲ್ಲಿ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಪೆನ್ ಹಿಡಿದವರೆಲ್ಲ ನಾವು ಪತ್ರಕರ್ತರಾಗ್ತೀವಿ, ಬರೀತೀವಿ ಅನ್ನೋದು ಸುಳ್ಳು. ಈ ವೇಳೆ ಡಿಜಿ ನಾರಾಯಣಸ್ವಾಮಿ ಅವರ ಪುತ್ರ ಹಾಗೂ ನಿವೃತ್ತ ಹಿರಿಯ ಸಹಾಯಕ ನಿರ್ದೇಶಕ ಎನ್ ಜಗನ್ನಾಥ್ ಪ್ರಕಾಶ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿವಿ ಗೋಪಿನಾಥ್, ರಾಜ್ಯ ಪತ್ರಕರ್ತರ ಸಂಘದ ನಿರ್ದೇಶಕರಾದ ವಿ ಮುನಿರಾಜು, ಕೆಎಸ್ ಗಣೇಶ್, ಎಸ್ಕೆ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿ ಜಟಾಯು ಯುವ ಸೇನೆ ವತಿಯಿಂದ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜಟಾಯು ಯುವ ಸೇನೆ ವತಿಯಿಂದ ಮೊದಲ ವರ್ಷದ ಗಣೇಶೋತ್ಸವವನ್ನು ನೋಡಲು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಶ್ರೀ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ವಿಸರ್ಜನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ದೇವನಹಳ್ಳಿಯ ಪ್ರಮುಖ ರಾಜಬೀದಿಗಳಲ್ಲಿ ಮಂಗಳ ವಾದ್ಯಗಳೊಂದಿಗೆ, ಹೆಸರಾಂತ ತಮಟೆ ವಾದ್ಯಗಳೊಂದಿಗೆ, ಸಿಡಿಮದ್ದುಗಳ ವೈಭವಗಳೊಂದಿಗೆ, ಪ್ರತಿಷ್ಠಿತ ಕೇರಳದ ಕಲಾ ತಂಡಗಳೊಂದಿಗೆ ಮತ್ತು ವಿಶೇಷ ಡಿಜೆಯೊಂದಿಗೆ ಗಣೇಶನ ಅದ್ದೂರಿ ಗಣೇಶೋತ್ಸವ ವಿಸರ್ಜನಾ ಕಾರ್ಯಕ್ರಮವು ಸಾಂಪ್ರದಾಯಿಕವಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಟಾಯು ಯುವ ಸೇನೆಯ ಮಿಥುನ್, ಸುನಿಲ್, ಸಂಜಯ್, ಕರಾಟೆ ಮುರಳಿ, ಗೋಪಿ, ಮುನಿಕೃಷ್ಣ, ನಾಗರಾಜ್, ಗಂಗಾಧರ್, ಮೂರ್ತಿ, ಮುನಿರಾಜು, ಮೂರ್ತಿ, ಕಾಳಪ್ಪನವರ, ಹರೀಶ್, ಲೋಕೇಶ್, ಮಂಜೇಶ್ ಇನ್ನಿತರರು ಹಾಜರಿದ್ದರು. ವಿಶೇಷವಾದ ಗಂಧದ ಅಲಂಕಾರ. ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿ ದೇಗುಲದಲ್ಲಿ ದೇವಾಲಯ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ 9 ದಿನದ ವಿಶೇಷ ಪೂಜಾ ಕಾರ್ಯಕ್ರಮದ ಭಾಗವಾಗಿ ಅಕ್ಟೋಬರ್ 5ರಂದು ದೇವಿಗೆ ಗಂಧದ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಮುಂಭಾಗದಲ್ಲಿ ಸಿ ಕನ್ನಡ ಟಿವಿಯಲ್ಲಿ ರಾಜಾ ರಾಣಿ ಶೋನಲ್ಲಿ ಪ್ರತಿನಿಧಿಸಿ ವಿಜೇತರಾದ ತಂಡದಿಂದ ನೃತ್ಯ ಪ್ರದರ್ಶನವು ನೋಡುಗರ ಕಣ್ಮನ ಸೆಳೆಯಿತು. ದೇವಾಲಯದಲ್ಲಿ ದೇವಿಗೆ ಮಹಾಮಂಗಳಾರತಿ, ವಿಶೇಷ ಪೂಜೆ ನೆರವೇರಿಸಲಾಯಿತು. ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ದೇವಾಲಯ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿತ್ತು. ಇನ್ನು ದೇವಿ ದರ್ಶನ ಪಡೆಯಲು ಭಕ್ತರು ಸಾಲುಗಟ್ಟಿ ದೇವಿಯ ದರ್ಶನವನ್ನ ಪಡೆದುಕೊಂಡು ಪುನೀತರಾದರು. ಈ ವೇಳೆ ದೇವಾಲಯದ ಪದಾಧಿಕಾರಿಗಳಾದ ಅಶ್ವಥ್ ನಾರಾಯಣ್, ಗಂಗಾಧರಪ್ಪ, ಮುನಿರಾಜು, ಜೈರಾಮ್, ಹನುಮಂತರಾಯಪ್ಪ, ಶ್ರೀರಾಮಯ್ಯ, ಅರ್ಚಕ ವೀರಯ್ಯ, ದಾಸವಮಠ ಮತ್ತಿತರರು ಉಪಸ್ಥಿತರಿದ್ದರು. ಬುಲೆರೋ ವಾಹನದಲ್ಲಿ ಅಕ್ರಮವಾಗಿ 45ಕ್ಕೂ ಹೆಚ್ಚು ಹಸು ಕರುಗಳನ್ನು ತುಂಬಿಕೊಂಡು ಬರುತ್ತಿದ್ದ ಮಾಹಿತಿ ಅರಿತ ಗ್ರಾಮಸ್ಥರು ಮತ್ತು ಪೊಲೀಸರು ಬುಲೆರೋ ತಡೆದು ಪರಿಶೀಲಿಸಿದಾಗ ಪಾಪ ಎಳೆ ಕರುಗಳು ಉಸಿರಾಡಲು ಜಾಗವಿಲ್ಲದಂತೆ ಚಿಕ್ಕ ಬುಲೆರೋ ವಾಹನದಲ್ಲಿ 45 ಕರುಗಳನ್ನು ತುಂಬಿಸಿದ್ದು, ಇದರಲ್ಲಿ ವಾಹನದಲ್ಲಿ 15 ಕರುಗಳು ಸಾವನ್ನಪ್ಪಿದ್ದವು. ಈ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಹೋಬಳಿ ಸೋಮೇನಹಳ್ಳಿ ಬಳಿ ನಡೆದಿದ್ದು, ಪೊಲೀಸರು ವಾಹನ ತಡೆಯುತ್ತಿದ್ದಂತೆ ಆರೋಪಿಗಳು ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಬದುಕುಳಿದಿದ್ದ 30ಕ್ಕೂ ಹೆಚ್ಚು ಕರುಗಳನ್ನು ನೊಡವಿನಕೆರೆ ಕಾಡಸಿದ್ದೇಶ್ವರ ಮಠದ ಗೋ ರಕ್ಷಣಾ ಸಂಸ್ಥೆಗೆ ಬಿಡಲು ಕಳುಹಿಸಲಾಯಿತು. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಟ್ಟ ಮನಸ್ಥಿತಿಯುಳ್ಳ ಉಸ್ತುವಾರಿ ಸಚಿವರ ಜೊತೆ ವೇದಿಕೆ ಹಂಚಿಕೊಳ್ಳೋಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಆಕ್ರೋಶ. ಮಾನಸಿಕ ತೊಳಲಾಟಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ದವಾದುವ ಹೆಸರಿನ ಮಾನಸಿಕ ಆಸ್ಪತ್ರೆ ವರದಾನ. ಮುರುಗಮಲ್ಲಾದಲ್ಲಿ ದಿನೇಶ್ ಗುಂಡೂರಾವ್ ಅವರಿಂದ ಉದ್ಘಾಟನೆ. ಶಿಕ್ಷಣ ಪ್ರೇಮಿ ಸಮಾಜ ಸೇವಕ ಕೆವಿ ನವೀನ್ ಕಿರಣ್ಗೆ ಅಭಿಮಾನಿಗಳಿಂದ ಬಳ್ಳಾಪುರದ ಬಂಗಾರ ಬಿರುದು ನೀಡಿ ಗೌರವ. ಹುಟ್ಟುಹಬ್ಬದಂದು ಮನೆ ಮಾಡಿದ ಸಂಭ್ರಮ. ಸೋಲೂರು ಹೋಬಳಿ ವಿಚಾರದಲ್ಲಿ ಮಾಗಡಿ ನೆಲಮಂಗಲ ಶಾಸಕರು ಗೊಂದಲ ಮೂಡಿಸುತ್ತಿದ್ದಾರೆ. ಶಾಸಕರ ವಿರುದ್ಧ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಕಿಡಿ.
ನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.